ಪ್ರಪಂಚವನ್ನೇ ನೋಡದ ಮಗು, ಇನ್ನೂ ಸರಿಯಾಗಿ ಕಣ್ಣರಳಿಸದ ಮಗು ಮನೆ ಮುಂದಿದ್ದ ಶೆಡ್ನಲ್ಲಿ ಹೆಣವಾಗಿ ಬಿದ್ದಿತ್ತು. ಆ ಮಗುವಿನ ಆ ಪರಿಸ್ಥಿತಿಗೆ ಕಾರಣನಾದ ಕಾಮುಕ ಕೀಚಕ ಯಾರು ಅಂತ ತನಿಖೆಗಿಳಿದಂಥ ಪೊಲೀಸ್ ತಂಡದಲ್ಲಿ PSI ಅನ್ನಪೂರ್ಣ ಅನ್ನುವಂಥ ಮಹಿಳೆಯೊಬ್ಬರಿದ್ರು. ಆದರೆ ನಿನ್ನೆಯ ಪಾಲಿಗೆ ಇಡೀ ಹುಬ್ಬಳ್ಳಿಗೆ PSI ಅನ್ನಪೂರ್ಣಲಾಗಿ ಕಾಣಿಸ್ಕೊಂಡಿರಲಿಲ್ಲ. PSI ಭದ್ರ ಕಾಳಿಯಾಗಿ ಕಾಣಿಸ್ಕೊಂಡಿದ್ಲು. ಇದೇ ಈ ಹೊತ್ತಿನ ವಿಶೇಷ. ಪ್ರಪಂಚದ ಅರಿವೇ ಇರಲಿಲ್ಲ ಆ ಮಗುವಿಗೆ. ಇನ್ನು ಅರಳೋದಕ್ಕೆ ಜೀವಮಾನವೇ ಇತ್ತು. ಆದರೆ ಅರಳುವ ಮುನ್ನವೇ ಆ ಕುಸುಮ ಬಾಲೆ ಬಾಡು ಹೋಗಿದೆ. ಬಾಲೆಯ ಹೆತ್ತವರ ಆಕ್ರಂದವನ್ನ ನೋಡ್ತಾ ಇದ್ರೆ ಜೀವ ಹಿಂಡುತ್ತೆ, ಕರಳು ಹಿಂಡಿತ್ತು. ಆ ಕಂದನ ಮೇಲೆ ನಡೆದಂಥ ದೌರ್ಜನ್ಯ. ಸಣ್ಣ ಮಗು, ಏನೂ ಗೊತ್ತಿಲ್ಲ. ಆ ಹೆಣ್ಣು ಮಗಳ ಅವಸ್ಥೆಗೆ ಇಡೀ ಹುಬ್ಬಳ್ಳಿಯಲ್ಲೇ ಸೂತಕದ ಛಾಯೆ ಆವರಿಸಿಕೊಂಡಿತ್ತು. ಘೋರ ದುರಂತಕ್ಕೆ ಇಡೀ ಕರುನಾಡು ಮಮ್ಮಲ ಮರಗಿತ್ತು. ಆ ಬಾಲಕಿಯ ಕಿಡ್ನಾಪ್ ಮತ್ತು ಮರ್ಡರ್ಗೆ ಜನ ಬೆಚ್ಚಿ ಬಿದ್ದುಬಿಟ್ಟಿದ್ರು. ದೇವಾಂಗಪೇಟೆಯ ಸ್ಮಶಾನದಲ್ಲಿ ಅರಳಿ ತನ್ನ ಕುಟುಂಬಕ್ಕೆ, ತನ್ನ ಜೀವನಕ್ಕೆ ಬೆಳಕಾಗಬೇಕಿದ್ದ ಆ ಪುಟ್ಟ ಕಂದಮ್ಮ ಆ ಮಗುವನ್ನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ತಂದೆ ತಾಯಿ ಎತ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳನ್ನು ನೋಡಿದ್ರೆ ಎಂಥ ಕಲ್ಲು ಹೃದಯ ಕೂಡ ಕರಗಿ ಹೋಗುತ್ತೆ. ಎಂಥ ಕಟುಕ ಮನಸ್ಥಿತಿ ಕೂಡ ಒಂದು ಕ್ಷಣ ಮರಗಿ ಬಿಡುತ್ತೆ. ಆ ಮಗುವಿನ ಹೆತ್ತವರ ಆಕ್ರಂದನ ಒಂದು ಕಡೆ ಕಲ್ಲು ಹೃದಯವನ್ನು ಕರಗಿಸಿದ್ರೆ, ಆ ಪಾಪಿ ಬಗ್ಗೆ ಯೋಚನೆ ಮಾಡಿದಾಗ ರಕ್ತ ಕುದಿಯುತ್ತೆ. ಆ ಕೀಚಕನ ವಧೆಗೆ SI ಅನ್ನಪೂರ್ಣ ಭದ್ರಕಾಳಿ ಅವತಾರವನ್ನು ತಾಳ್ತಾಳೆ. ಮೃಗೀಯ ಕೃತ್ಯ ಎಸಗಿದ್ದ ಕೀಚಕ ರಿತೇಶ್ನನ್ನ ಎನ್ಕೌಂಟರ್ ಮಾಡಿ ಬಿಸಾಡ್ಲಾಗುತ್ತೆ. ಕೆಲವೇ ಗಂಟೆಗಳಲ್ಲಿ ಕೀಚಕನನ್ನ ಭೇಟಿಯಾಡ್ತಾರೆ PSI ಅನ್ನಪೂರ್ಣ. ಪೊಲೀಸರ ಮೇಲೂ ದಾಳಿಗೆ ಪ್ರಯತ್ನ ಮಾಡ್ತಾನೆ ಈ ಕಾಮಾಂಧ. ಆ ಸಂದರ್ಭದಲ್ಲಿ ತಮ್ಮ ಆತ್ಮರಕ್ಷಣೆಗೆ ಅಂತ ಹೇಳಿ ಗುಂಡು ಹಾರಿಸಲಾಗುತ್ತೆ. ಆ ಕಾಮುಕ ಕ್ಷಣ ಮಾತ್ರದಲ್ಲಿ ಎನ್ಕೌಂಟರ್ ಆಗಿ ಬಿದ್ದಿರ್ತಾನೆ. ಆ ಮಗುವಿನ ಈ ಪರಿಸ್ಥಿತಿಗೆ, ಆ ಹೆತ್ತ ಕರುಳಿನ ಕಣ್ಣೀರಿಗೆ, ಅಲ್ಲಿ ನೆರೆದಿರುವಂಥ ಅಷ್ಟೂ ಜನರ ಆಕ್ರಂದನ ಕಾರಣವಾಗಿದ್ದ ಪಾಪಿ ಕಾಮುಕ ಪಿಶಾಚಿಯನ್ನ ಎರಡು ಗುಂಡಿನಲ್ಲಿ ಹೊಡೆದೋಡಿಸ್ಬಿಟ್ಟಿದ್ರು SI ಭದ್ರಕಾಳಿ, SI ಅನ್ನಪೂರ್ಣ ಅಂತ ಈ ತಾಯಿ ಆ ಮಗುವಿನ ಆ ಪರಿಸ್ಥಿತಿಗೆ ಕಾರಣನಾಗಿದ್ದ ಕಾಮುಕನನ್ನ, ಆ ತಾಯಿಯ ಕಣ್ಣೀರಿಗೆ ಕಾರಣನಾಗಿದ್ದ ಕಾಮುಕನನ್ನ ಎರಡೇ ಗುಂಡುಗಳಲ್ಲಿ ಹೊಡೆದೋಡಿಸ್ಬಿಟ್ಟಿದ್ಲು. ನಿನ್ನೆ ಹುಬ್ಬಳ್ಳಿಯ ಮಟ್ಟಿಗೆ ಈ ತಾಯಿ ಅಕ್ಷರಶಃ ಭದ್ರಕಾಳಿಯಾಗಿ ಕಾಣಿಸ್ಕೊಂಡಿದ್ಲು. ನಾವು ಕತೆ ಪುರಾಣದಲ್ಲಿ ಓದಿದ್ವಿ, ಎಂತೆಂಥ ಕೀಚಕರು ಈ ಭೂಮಿಯಲ್ಲಿ ಜನ್ಮ ತಾಳಿದಾಗ, ಸಾರ್ವಜನಿಕರ ನೆಮ್ಮದಿಗೆ ಭಂಗ ಉಂಟು ಮಾಡಿದಾಗ ದೇವಿ, ಮಹಾದೇವಿ, ಅನ್ನಪೂರ್ಣ ದೇವಿ ಭದ್ರಕಾಳಿಯಾಗಿ ಅವತಾರ ಎತ್ತಿರೋ ಕಥೆ ಕೇಳಿದ್ವಿ. ಆದರೆ ಆ ಕಥೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಅಕ್ಷರಶಃ ಸತ್ಯವಾಗಿ ಕಾಣಿಸಿದೆ. ಬರ್ರಿ ಬರ್ರಿ ಲೋಕೇಶ, ಏ ಲೋಕೇಶ, ಲೋಕೇಶ, ಬಡ ಬಡ ಅಣ್ಣ.
ಹುಬ್ಬಳ್ಳಿಯ ಆ ಕಾಮುಕನ ಕ್ರೌರ್ಯಕ್ಕೆ ಸಣ್ಣ ಮಗು, ಯಾರು ಕಾಮುಕ, ಯಾರು ಮನುಷ್ಯ, ಯಾರು ಕೀಚಕ ಅನ್ನೋದು ಏನೂ ಗೊತ್ತಿಲ್ಲದ ಪುಟ್ಟ ಕಂದಮ್ಮ ಆ ಬಾಲೆ ಬಲಿಯಾಗಿದೆ. ಮರಣೋತ್ತರ ಪರೀಕ್ಷೆಗೆ ಆ ಮಗುವಿನ ಮೃತದೇಹವನ್ನು ಕಳುಹಿಸಿದಾಗ ಈ ಕೀಚಕನ ಕೃತ್ಯಗಳನ್ನೊಂದಾಗಿ ಬಯಲಾಗಿದೆ. ಏನೇನು ಮಾಡಿದ್ದಾನೆ ಅನ್ನೋದು ಸಾಬೀತಾಗಿದೆ. ಪುಟ್ಟ ಬಾಲಕಿಯ ಮೇಲೆ ಬಿಹಾರದ ರಾಕ್ಷಸ ರಿತೇಶ್ ಅತ್ಯಾಚಾರ ಮಾಡಿದ್ದಾನೆ, ಹತ್ಯೆ ಮಾಡಿ ಕೊಂದಿದ್ದಾನೆ. ಅದಕ್ಕೆ ನಾವು ಅದನ್ನು ಹತ್ಯಾಚಾರ ಅಂತ ಕರಿತಿದ್ದೀವಿ. ಕಿರಾತಕನ ಒಳ ಉಡುಪಿನಲ್ಲಿ ಬಾಲಕಿಯ ಲೆಗ್ಗಿನ್ಸ್ ಇತ್ತು. ಈತ ವಿಕೃತಕಾಮಿ ರೀತಿಯಲ್ಲಿ ವರ್ತಿಸಿದ್ದ, ಅಕ್ಷರಶಃ ವಿಕೃತಕಾಮಿ ರೀತಿಯಲ್ಲಿ ಈತ ವರ್ತನೆ ಮಾಡಿದ್ದ. ಇದನ್ನ ನಾವು ಹೇಳ್ತಿರೋದಲ್ಲ, ಯಾರೋ ಅಲ್ಲಿದ್ದವ್ರು ನೋಡಿದವ್ರು ಹೇಳಿದ್ದಲ್ಲ. ಸ್ವತಃ ಕಿಮ್ಸ್ ವೈದ್ಯರ ಮೂಲಗಳೇ ಈ ಮಹತ್ವದ ಮಾಹಿತಿಯೊಂದನ್ನು ಹೊರಗಡೆ ಇಟ್ಟಿವೆ. ಬಾಲಕಿಯ ಮೇಲೆ ಮೃಗೀಯ ಕೃತ್ಯಕ್ಕೆ ಎಸ್ಐ ಭದ್ರಕಾಳಿ ಆಗ್ಬಿಟ್ಟಿದ್ರು. ಆ ಮಗುವಿನ ಪರಿಸ್ಥಿತಿ, ಎಲ್ಲ ವಿಚಾರಗಳು, ಪ್ರಾಥಮಿಕ ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ದಂಗೆ ಎಸ್ಐ ಅನ್ನಪೂರ್ಣ ಅವರ ರಕ್ತ ಕುದಿದಿತ್ತು. ಕೀಚಕ ರಿತೇಶ್ಗೆ ಅಶೋಕ್ ನಗರ ಠಾಣೆಯ PSI ಅನ್ನಪೂರ್ಣ ಗುಂಡಿಕ್ತಾರೆ. ಆತ ಕಲ್ಲನ್ನು ಹಿಡ್ಕೊಂಡು ಪೊಲೀಸರ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡ್ತಾನೆ. ಆತ ಏಕಾಏಕಿ ಆ ಪೊಲೀಸರು ಯಾರ್ಯಾರು ಬರ್ತಾರೆ ಅವರೆಲ್ಲರ ಮೇಲೆ ಹಲ್ಲೆ ಮಾಡ್ತಾನೆ. ಯಾವುದೇ ದಾಖಲೆಗಳನ್ನು ಕೊಡಲ್ಲ, ತಾನು ಯಾರು ಅನ್ನೋದನ್ನು ಹೇಳಲ್ಲ, ಪೂರಕವಾದ ಸಾಕ್ಷಿಗಳನ್ನು ಕೊಡಲ್ಲ, ತಾನು ಎಲ್ಲಿಂದ ಬಂದೆ, ಏನು ಮಾಡ್ತಿದ್ದೆ, ಯಾವುದ್ರ ಬಗ್ಗೆನೂ ಬಾಯಿ ಬಿಡಲ್ಲ. ಅದೆಲ್ಲ ಮಾಡಬೇಕಾಗಿದ್ದನ್ನು ಬಿಟ್ಟು ಕೈಯಡಿ ಸಿಕ್ಕಿದ್ದ ಕಲ್ಲುಗಳನ್ನು ಪೊಲೀಸರ ಮೇಲೆ ಎಸೆಯೋದಕ್ಕೆ ಆರಂಭ ಮಾಡ್ತಾನೆ. ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ತಪ್ಪಿಸಿಕೊಂಡು ಓಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಆತ್ಮರಕ್ಷಣೆಗೋಸ್ಕರ ಪೊಲೀಸರು ಮೊದಲು ಒಂದು ಗುಂಡು ಆತನ ಕಾಲಕ್ಕೆ ತಗಲುತ್ತೆ, ಎರಡನೇ ಗುಂಡು ಆತನ ಬೆನ್ನಿಗೆ ತಗಲುತ್ತೆ. ಅದೇ ಅವನ ಜೀವವನ್ನ ಹಿಡ್ಕೊಂಡು ಸೀದಾ ನರಕಕ್ಕೆ ಹೋಗುತ್ತೆ. ನಿನ್ನೆ ಹುಬ್ಬಳ್ಳಿಯಲ್ಲಿ 1000 ಜನರ ಕೂಗೋದಾಗಿತ್ತು, ಕೊಡಿ ಅವನನ್ನು ನಮ್ಮ ಕೈಗೆ, ಇಲ್ಲ ಎನ್ಕೌಂಟರ್ ಮಾಡಿ ಬಿಸಾಡಿ ಅವನನ್ನ ಅಂತ. ಸಾಮಾನ್ಯವಾಗಿ ಅತ್ಯಾಚಾರ ಪ್ರಕರಣಗಳಲ್ಲಿ ಇಂಥ ಕೂಗ್ಗಳು ಕೇಳಿ ಬರುತ್ತೆ, ಆದರೆ ಅದು ಕಾರ್ಯರೂಪಕ್ಕೆ ಬರಲ್ಲ. ಎನ್ಕೌಂಟರ್ ಅಂತ ಹೇಳೋದು ನೀವು ಹೇಳದಷ್ಟು ಸುಲಭ ಅಲ್ಲ. ಅಥವಾ ಎನ್ಕೌಂಟರ್ ಮಾಡೋದು ಕೂಡ ಆ ಪೊಲೀಸರಿಗೆ ಗನ್ ಇದೆ, ಎತ್ತದ್ರಾಯ್ತು, ಎನ್ಕೌಂಟರ್ ಮಾಡಿಬಿಟ್ರಾಯ್ತು ಅಂತಲ್ಲ. ಅದಾದಮೇಲೆ ಕಾನ್ಸಿಕ್ವೆನ್ಸಸ್ಗಳನ್ನು ಫೇಸ್ ಮಾಡಬೇಕು. ಹಿರಿಯ ಅಧಿಕಾರಿಗಳ ಬೆಂಬಲ ಬೇಕು. ಬೇರೆ ಈಕೆಯ ಕೃತ್ಯವನ್ನ 4 ಜನ ಕೊಂಡಾಡಿದ್ರು ಅನ್ನೋದು ಮ್ಯಾಟ್ರೇ ಆಗಲ್ಲ. ಈಕೆಯ ಕೃತ್ಯ ಸರಿನೋ ತಪ್ಪೋ ಅನ್ನೋದನ್ನ ಕಾನೂನಿನ ಅಡಿಯಲ್ಲಿ ಪರಿಗಣಿಸಲಾಗುತ್ತೆ. ಆ ಎಲ್ಲ ಧೈರ್ಯ, ತನ್ನ ಕೆಲಸ, ತನ್ನ ಹುದ್ದೆಯನ್ನ ಪಣಕ್ಕಿಟ್ಟು ಆ ಬಾಲಕಿ ಮೇಲಾಗಿರುವ ಅತ್ಯಾಚಾರಕ್ಕೆ, ಆ ಬಾಲಕಿ ಮೇಲೆ ನಡೆದಿರುವಂತಹ ಘೋರ ಕೃತ್ಯಕ್ಕೆ ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಎನ್ಕೌಂಟರ್ ಒಂದೇ ದಾರಿ ಅಂತ PSI ಅನ್ನಪೂರ್ಣ ಅದನ್ನು ಮಾಡಿ ಮುಗಿಸಿದ್ದಾರೆ. ನಿನ್ನೆ ಹುಬ್ಬಳ್ಳಿ ಜನರ ಪಾಲಿಗೆ ಈಕೆ ಅಕ್ಷರಶಃ ದೇವತೆಯಾಗಿ ಕಾಣಿಸ್ಕೊಂಡಿದ್ಲು. ಹುಬ್ಬಳ್ಳಿಯ ವಿಜಯನಗರದಲ್ಲಿ ಬಾಲಕಿಯನ್ನ ಅಪಹರಣ ಮಾಡ್ತಾನೆ. ಮನೆ ಗೇಟ್ ಮುಂದೆ 2-3 ಬಾರಿ ಆಟ ಆಡ್ತಾನೆ, ಆ ಕಡೆ ಈ ಕಡೆ ಓಡಾಡ್ತಾನೆ. ಮಗುವಿಗೆ ಚಾಕ್ಲೇಟ್ ಕೊಡೋ ನೆಪದಲ್ಲಿ ಆ ಮಗುವನ್ನ ಅಪಹರಿಸ್ಕೊಂಡು ಹೋಗ್ತಾನೆ ಕಾಮಿ. ಮನೆ ಬಳಿ ಆಟ ಆಡ್ತಾ ಇರುತ್ತೆ ಮಗು, ಯಾರೋ ಚಾಕ್ಲೇಟ್ ಕೊಟ್ಟರು ಅಂತ ತಿನ್ನೋದಕ್ಕೆ ಬರುತ್ತೆ, ತಿನ್ನುತ್ತೆ ಚಾಕ್ಲೇಟ್ ಅನ್ನ. ಮಗು ಅಲ್ವಾ, ಯಾರು ಚಾಕ್ಲೇಟ್ ಕೊಡ್ತಿರೋದು, ಯಾಕೆ ಚಾಕ್ಲೇಟ್ ಕೊಡ್ತಿರೋದು ಏನು ಗೊತ್ತಿಲ್ಲ ಆ ಮಗುಗೆ. ಕಾಂಪೌಂಡ್ ಒಳಭಾಗದಲ್ಲಿತ್ತು ಮಗು. ಆ ಸಂದರ್ಭದಲ್ಲಿ ಮಗುವಿಗೆ ಚಾಕ್ಲೇಟ್ ಕೊಟ್ಟು ಮೊದಲು ಗೇಟ್ ಒಳಗಿಂದ ಕೈ ಹಾಕಿ ಚಾಕ್ಲೇಟ್ ಕೊಡ್ತಾನೆ, ಮುದ್ದು ಮಾಡ್ತಾನೆ ಮಗುವನ್ನ. ಆಮೇಲೆ ಕೆಲವು ಕ್ಷಣಗಳಲ್ಲಿ ಕಾಂಪೌಂಡ್ ಹೊರಗಿನಿಂದಲೇ ಮಗುವನ್ನ ಎತ್ಕೊಂಡು ಕಿಡ್ನಾಪ್ ಮಾಡಿಕೊಂಡು ಆ ಕಡೆ ಈ ಕಡೆ ನೋಡದೆ ಅಲ್ಲಿಂದ ಕಾಲು ಕೀಳ್ತಾನೆ, ಎಸ್ಕೇಪ್ ಆಗ್ತಾನೆ. ದೃಶ್ಯ ನೋಡ್ತಾ ಇದ್ರಿ, ಇದು CCTVಯಲ್ಲಿ ಸರಿಯಾಗಿರೋ ದೃಶ್ಯ. ಆತ ಯಾರು, ಏನು ಮಾಡ್ದ ಅನ್ನೋದಕ್ಕೆ ಪ್ರಮುಖ ಕಾರಣ, ಸಾಕ್ಷ್ಯ ಕೊಟ್ಟಿದೆ ಈ ದೃಶ್ಯ. ಇಲ್ಲಿ ಮನೆ ಗೇಟ್ ಮುಂದೆ ಆಚೆ ಈಚೆ ಓಡಾಡ್ತಿರ್ತಾನೆ, ಒಂದು ಮಗು ಒಳಗಡೆ ಆಟ ಆಡ್ತಿರುತ್ತೆ. ಮಗುವನ್ನ ಗಮನಿಸಿದಾನೆ ಆತ. ಮಗುವನ್ನ ಅಪ್ರೋಚ್ ಮಾಡಬೇಕು ಅಂತಲೇ ಅಲ್ಲಿ ನಿಂತಿದ್ದಾನೆ. ಯಾರ್ರೀ ಜೇಬಲ್ ಚಾಕ್ಲೇಟ್ ಇಟ್ಕೊಂಡು ಓಡಾಡ್ತಾರೆ, ಅದರಲ್ಲೂ ಇಂಥ ವ್ಯಕ್ತಿಗಳು, ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ಲದೆ ಇಂಥ ಬೀದಿ ಅಲಿಯೋ ವ್ಯಕ್ತಿಗಳು ಜೇಬಲ್ ಚಾಕ್ಲೇಟ್ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅದರ ದುರುದ್ದೇಶ ಏನು ಅಂತ ನಿಮ್ಗೆ ಅರ್ಥ ಆಗ್ಬೋದು. ಗೇಟ್ ಒಳಗಡೆ ಹಿಂಗೆ ಕೈ ಹಾಕಿ ಮೊದಲಿಗೆ ಆ ಮಗುವಿಗೆ ಚಾಕ್ಲೇಟನ್ನು ಕೊಡ್ತಾನೆ. ಮಗು ಪಾಪ ಚಾಕ್ಲೇಟ್ ಯಾರೋ ಕೊಟ್ಟರು, ಯಾರಾದ್ರೂ ಏನು, ಚಾಕ್ಲೇಟ್ ಅಲ್ವಾ ತಿನ್ನೋದಕ್ಕೆ, ಸ್ವೀಟ್ ಇರುತ್ತೆ ಅಂತ ಮಗು ತಿನ್ನುತ್ತೆ. ಆಮೇಲೆ ಮತ್ತೆ ಚಾಕ್ಲೇಟ್ ಕೊಡ್ತೀನಿ ಅಂತ ಕಾಂಪೌಂಡ್ ಹೊರಗಡೆ ನಿಂತ್ಕೊಂಡೆ ಆ ಮಗುವನ್ನ ಎತ್ಕೊಂಡು ಅಲ್ಲಿಂದ ಕಾಲ್ ಕೀಳ್ತಾನೆ. ಮಗುವಿನ ಜೊತೆಗೆ ಅಲ್ಲಿಂದ ಪರಾರಿ ಆಗ್ತಾನೆ. ಮಗುವನ್ನೇ ಎತ್ಕೊಂಡು ಆ CCTV ದೃಶ್ಯ, ಏನು CCTV ಎಲ್ಲಿವರೆಗೆ ರೆಕಾರ್ಡ್ ಮಾಡುತ್ತೆ ಅದರಿಂದ ಹೊರಗಡೆ ಬಂದ್ಬಿಡ್ತಾನೆ. ಆ ಕ್ಯಾಮ್ರಾ ದೃಶ್ಯಗಳಿಂದ ಕಣ್ಮರೆ ಆಗ್ತಾನೆ. ಮಗುವನ್ನ ಎತ್ಕೊಂಡು ಓಡುವ ದೃಶ್ಯ ಮಾತ್ರ ಅಲ್ಲಿ ಸರಿಯಾಗುತ್ತೆ. ನೋಡಿ ಹೆಂಗೆ ಓಡ್ತಾನೆ ಅಂತ. ಆ ಕಡೆ ಈ ಕಡೆ ನೋಡ್ದ, ಮಗುವನ್ನ ಎತ್ಕೊಂಡ, ಯಾರೂ ಇಲ್ಲ ಅನ್ನೋದು ಗೊತ್ತಾಯ್ತು. ಅಲ್ಲಿಂದ ಕಾಲ್ ಕಿತ್ತ. ಆತ ನೇರವಾಗಿ ಹೋಗಿದ್ದು ಎಲ್ಲಿಗೆ? ನೇರವಾಗಿ ಹೋಗಿದ್ದು ಆ ಮಗುವಿನ ಮನೆಯ ಎದುರುಗಡೆ, ಅಂದ್ರೆ ಆ ಮಗು ಎಲ್ಲಿ ಆಟ ಆಡ್ತಿತ್ತೋ ಆ ಮನೆಯ ಮುಂಭಾಗದಲ್ಲಿದ್ದಂತಹ ಒಂದು ಪಾಳು ಬಿದ್ದ ಮನೆಗೆ. ಆ ಕಡೆ ಈ ಕಡೆ ನೋಡ್ತಾನೆ, ಹೊರಗಿಂದಲೇ ಕಿಡ್ನಾಪ್ ಮಾಡಿಕೊಂಡು ಎತ್ಕೊಂಡು ಹೋಗ್ಬಿಡ್ತಾನೆ. ಪಾಳು ಬಂಗಲೆಗೆ ಕರ್ಕೊಂಡು ಹೋಗ್ತಾನೆ. ಪಾಳು ಬಂಗಲೆಯಲ್ಲಿ ಈ ಕೃತ್ಯವನ್ನ ಎಸಗುತ್ತಾನೆ ರಿತೇಶ್. ಪಾಳು ಬಂಗಲೆಯ ಶೌಚಾಲಯದಲ್ಲಿ ಕೀಚಕ ಕೃತ್ಯವೆಸಗುತ್ತಾನೆ. ಆ ಸಂದರ್ಭದಲ್ಲಿ ಮಗು ಕಿರಿಸುತ್ತೆ, ಮಗು ಅರಚಾಡುತ್ತೆ. ಆ ಕಿರುಚಾಟವನ್ನ ಕೇಳಿ
ತನಗೆ ತೊಂದರೆ ಆಗುತ್ತೆ ಅಂತ ಮಗುವನ್ನ ಕತ್ತು ಹಿಸುಕಿ ಅಲ್ಲೇ ಆ ಮಗುವನ್ನ ಕೊಲೆ ಮಾಡ್ತಾನೆ. ಮುದ್ದು ಮಗುವನ್ನ ಕೊಂದು ಅಲ್ಲಿಂದ ಎಸ್ಕೇಪ್ ಆಗೋ ಪ್ರಯತ್ನ ಮಾಡ್ತಾನೆ ಕೀಚಕ ರಿತೇಶ್. ಮಗುವನ್ನ ಹಂಗೆ ಎತ್ಕೊಂಡು ಹೋದವನೇ ನೇರವಾಗಿ ಆ ಪಾಳು ಬಿದ್ದ ಬಂಗಲೆ ಕರ್ಕೊಂಡು ಹೋಗ್ತಾನೆ. ಪಾಳು ಬಿದ್ದ ಬಂಗಲೆಯ ಶೌಚಾಲಯ ಅದು ಮೊದಲೇ ಅನಗತ್ಯ ಕೆಲಸಗಳ ತಾಣ ಆಗಿದೆ, ತಂಗುದಾಣ ಆಗಿಬಿಟ್ಟಿದೆ. ಪ್ರತಿನಿತ್ಯ ಅಲ್ಲಿರುವಂಥ ಬಾಟಲ್ಗಳನ್ನು, ಅಲ್ಲಿ ಬಿದ್ದಿರುವಂಥ ಕಸಗಳನ್ನು ನೋಡಿದ್ರೆ ಅಲ್ಲೆಷ್ಟೋ ಜನ ರಾತ್ರಿ ಮೇಲೆ ಬಂದು ಕೂರ್ತಾರೆ ಅನ್ನೋದು ಬಹಳ ಸ್ಪಷ್ಟ. ಅಂಥ ಜಾಗಕ್ಕೆ ಅಂದರೆ ಸಾಮಾನ್ಯವಾಗಿ ಸಭ್ಯಸ್ಥರು ಅಂತ ಕರೆಸ್ಕೊಳ್ಳೋರು ಯಾರು ಓಡಾಡೋದೇ ಇಲ್ಲ. ಭಯ ಆಗತ್ರಿ, ಹಾವಿದೆಯೋ ಚೇಳಿದೆಯೋ ಮತ್ತೇನಿದೆಯೋ ಅಂತ, ಅಥವಾ ಇಂಥ ಕಾಮುಕರಿದಾರೋ ಏನೋ ಅಂತ ಸಾಮಾನ್ಯವಾಗಿ ಭಯ ಆಗುತ್ತೆ. ಯಾರೂ ಬರದೇ ಇರೋ ಜಾಗಕ್ಕೆ ಆ ಮಗುವನ್ನು ಎತ್ಕೊಂಡು ಕಿಡ್ನಾಪ್ ಮಾಡಿ ಅಲ್ಲಿಗೆ ಎತ್ಕೊಂಡು ಅಲ್ಲೊಂದು ಶೌಚಾಲಯ ಇರುತ್ತೆ, ಆ ಶೌಚಾಲಯದ ಒಳಗೆ ಮಗುವನ್ನು ಇರಿಸ್ಕೊಳ್ತಾನೆ. ಆ ಶೌಚಾಲಯದ ಒಳಗೆ ಮಗುವಿನ ಮೇಲೆ ಅತ್ಯಾಚಾರದ ಪ್ರಯತ್ನ ಮಾಡ್ತಾರೆ. ಮಗು ಕಿರ್ಚುತ್ತೆ, ಕಿರ್ಚ್ತಾ ಇದ್ದಂಗೆ ಭಯಭೀತನಾಗ್ತಾನೆ, ನನಗೇನೋ ತೊಂದರೆ ಆಗ್ಬಿಡುತ್ತೆ ಅಂತ ಮಗುವಿನ ಕತ್ತು ಹಿಸುಕಿ ಅಲ್ಲೇ ಮಗುವನ್ನು ಕೊಲೆ ಮಾಡ್ತಾನೆ. ಅಪಹರಣ ನಡೆದಿದ್ದ ಮನೆಯ ಬಳಿಯಿಂದ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಹುಬ್ಬಳ್ಳಿಯ ವಿಜಯನಗರದಲ್ಲಿ ನಡೆದ 5 ವರ್ಷ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಈಗ ಸ್ಥಳಕ್ಕೆ ಪೊಲೀಸರು ಮಹಜರು ಮಾಡಲು ಬಂದಿದ್ದಾರೆ. ತಂದೆಯೊಂದಿಗೆ 5 ಪಂಚರೊಂದಿಗೆ ಸ್ಥಳಕ್ಕೆ ಮಹಜರು ಮಾಡಲು ಬಂದಿದ್ದಾರೆ. ವಿಜಯನಗರದಲ್ಲಿರುವ ಸದ್ಯ ಘಟನೆ ನಡೆದಂಥ ಒಂದು ಅಂದರೆ ಬಾಲಕಿಯನ್ನು ಕರೆದುಕೊಂಡು ಹೋಗಿರುವಂಥ ಸ್ಥಳದಲ್ಲಿ ಸದ್ಯ ಈಗ ನಾವಿದ್ದೇವೆ. ಈಗ ನೀವು ನಮ್ಮ ಕ್ಯಾಮರಾ ಜರ್ನಲಿಸ್ಟ್ ಮಹೇಶ್ ನಿಮಗೆ ದರ್ಶನದಲ್ಲಿ ತೋರಿಸ್ತಾ ಇದ್ದೀರಿ. ಆ ಒಂದು ಕಾಂಪೌಂಡ್ನಲ್ಲಿ ಪಕ್ಕದಲ್ಲಿ ಕಾಣುತ್ತಿರುವಂತಹ ಒಂದು ಗೇಟಿನ ಪಕ್ಕದಲ್ಲಿ ಯಾವುದೇ ರೀತಿಯಾದಂಥ ಸದ್ದು ಮಾಡದೆ ಆ ಒಂದು ಗೇಟಿನ ಪಕ್ಕದಲ್ಲಿರುವಂಥ ಒಂದು ಚಿಕ್ಕದಾದಂಥ ಗೋಡೆಯಲ್ಲಿ ಆ ಒಂದು ಬಾಲಕಿಯನ್ನು ಎತ್ತಕೊಂಡು ಹೋಗಿ ಆ ಒಂದು ಅನಾಥವಾದಂಥ ಒಂದು ಕಟ್ಟಡದಲ್ಲಿ ಆ ಒಂದು ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂಥ ದೃಶ್ಯದಲ್ಲಿ ಈಗಾಗಲೇ ಪೊಲೀಸರು ಮಹಜರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಆ ಒಂದು ಬಾಲಕಿ ಈ ಒಂದು ಅಂದರೆ ವಿಜಯನಗರದಲ್ಲಿರುವಂಥ ಒಂದು ಮನೆಯೊಂದಿಗೆ ಪ್ರತಿನಿತ್ಯ ಕೆಲಸಕ್ಕೆ ಬರ್ತಿದ್ದಳು. ಆ ಒಂದು ಕೆಲಸಕ್ಕೆ ಬರುತ್ತಿರುವಂಥ ಒಂದು ತಾಯಿಯೊಂದಿಗೆ ಆ ಬಾಲಕಿ ಕೂಡ ಆಗಮಿಸಿದ್ದಾಳೆ. ಬಾಲಕಿ ಕೂಡ ತಾಯಿಯೊಂದಿಗೆ ಆಗಮಿಸಿ ಕೆಲವು ಗಂಟೆಗಳ ತಾಯಿ ಒಂದು ಕಡೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ, ಇನ್ನೊಂದು ಕಡೆ ಆ ಒಂದು ಬಾಲಕಿ ಮನೆ ಕುಂತಿದ್ದಾರೆ. ಇನ್ನೊಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಬಾಲಕಿ ಧರಿಸಿಕೊಂಡಿರುವಂತಹ ಒಂದು ಚಪ್ಪಲ್ ಮತ್ತು ಕುಡಿಯಲು ತೆಗೆದುಕೊಂಡು ಬಂದಂಥ ವಾಟರ್ ಬಾಟ್ಲು ಈ ಒಂದು ಸ್ಥಳ ಮಹಜರು ಮಾಡಲಂತ ಬಂದಂಥ ಸಂದರ್ಭದಲ್ಲಿ ಇವು ಪತ್ತೆಯಾಗಿದ್ದು, ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಯಲ್ಲಿ ಈ ಒಂದು ದೃಶ್ಯಗಳು ಸಿಕ್ಕಿದ್ದು, ಅನಾಥವಾಗಿ ಈಗಾಗಲೇ ಇವುಗಳನ್ನು ನಿನ್ನೆ ಇದೇ ಸಮಯದಲ್ಲಿ ತೆಗೆದುಕೊಂಡು ಬಂದಂತಹ ಧರಿಸಿಕೊಂಡು ಬಂದಂತಹ ಬಾಲಕಿಯ ಒಂದು ಚಪ್ಪಲ್ ಮತ್ತು ಒಂದು ನೀರಿನ ಬಾಟಲ್ ಸಹಿತ ಇಲ್ಲಿ ಅನಾಥವಾಗಿ ನಿಂತುಕೊಂಡಿದೆ. ನಿಜಕ್ಕೂ ಕೂಡ ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ದರೆ ಕರಳು ಚುರುಕಣ್ಣುವಂಥ ಒಂದು ಚಿತ್ರಣ ದೃಶ್ಯ ಕಂಡು ಬರ್ತಾ ಇದೆ. ಇದು ನಿಜಕ್ಕೂ ಕೂಡ ಮತ್ತೊಂದು ಪೊಲೀಸರು ಮಹಜರು ಮಾಡಲು ಬಂದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಇವುಗಳು ಸಿಕ್ಕಿದ್ದು ಈ ಒಂದು ಘಟನೆಗೆ ಈಗಾಗಲೇ ಸಾಕಷ್ಟು ವ್ಯಾಪಕವಾದಂಥ ಆಕ್ರೋಶ ವ್ಯಕ್ತ ಆಯಿತು. ಇನ್ನೊಂದು ಕಡೆ ಪೊಲೀಸರು ಕೂಡ ಇಂಥ ಒಂದು ಘಟನೆ ಮಾಡಿದವರಿಗೆ ತಕ್ಕದಾದಂಥ ಒಂದು ಈ ಎನ್ಕೌಂಟರ್ ಮಾಡುವ ಮೂಲಕ ಸಂದೇಶವನ್ನು ನೀಡಿದ್ದಾರೆ. ನಿಜಕ್ಕೂ ಕೂಡ ಇದು ಈ ಒಂದು ಹುಬ್ಬಳ್ಳಿಯನ್ನು ಬೆಚ್ಚಿಬಿಡಿದ ಅಲ್ಲದೆ ಇಡೀ ಒಂದು ರಾಜ್ಯಕ್ಕೆ ಹುಬ್ಬಳ್ಳಿಯ ಪೊಲೀಸರ ಕಾರ್ಯಾಲಯ ನಿಜಕ್ಕೂ ಶ್ಲಾಘನೀಯವಾಗಿದ್ದು, ಪವರ್ ಟಿವಿ ಮೂಲಕ ಹುಬ್ಬಳ್ಳಿಯ ಪೊಲೀಸರಿಗೆ ನಿಜಕ್ಕೂ ಕೂಡ ಹ್ಯಾಟ್ಸಪ್ ಹೇಳಲೇಬೇಕಾಗಿದೆ. ಇದಿಷ್ಟು ಈ ಒಂದು ಘಟನೆ ನಡೆದಂಥ ಸ್ಥಳದ ಈ ಒಂದು ಕಂಪ್ಲೀಟ್ ಆದಂಥ ಚಿತ್ರಣ. ಕ್ಯಾಮ್ರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ. ಇತ್ತೀಚಿನ ದಿನಗಳಲ್ಲಿ ಹುಬ್ಬಳ್ಳಿಗೆ ಏನಾಗಿದೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಕಾನೂನು ಸುವ್ಯವಸ್ಥೆಯ ಹಲವು ಪ್ರಕರಣಗಳು ಹುಬ್ಬಳ್ಳಿಯಲ್ಲಿ ಒಂದಲ್ಲ ಒಂದು ಕಾಣ್ತಾನೆ ಇದ್ವು. ಅದಲ್ಲದೆ ನೇಹಾ ಹತ್ಯೆಯ ಬಳಿಕ ಈ ಮಗುವಿನ ಕಿಡ್ನ್ಯಾಪ್ ಆದ ಬಳಿಕವಂತೂ ಹುಬ್ಬಳ್ಳಿಯ ಜನ ಅಕ್ಷರಶಃ ಏನಾಗ್ತಿದೆ ಹುಬ್ಬಳ್ಳಿಯಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಆದರೆ ಹುಬ್ಬಳ್ಳಿ ಪೊಲೀಸರು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಹುಬ್ಬಳ್ಳಿ ಪೊಲೀಸರು ತೆಗೆದುಕೊಂಡ ಒಂದು ದಿಟ್ಟ ಹೆಜ್ಜೆ, ಬಾಲಕಿ ಮೇಲೆ ಪ್ರತಾಪ ತೋರಿದ ಕೀಚಕನಿಗೆ ನರಕದ ದಾರಿಯನ್ನು ತೋರಿಸಿರುವ ಪೊಲೀಸರ ಐತಿಹಾಸಿಕ ಹೆಜ್ಜೆ ಹುಬ್ಬಳ್ಳಿಯಾದ್ಯಂತ ಶ್ಲಾಘನೆಗೊಳಪಡ್ತಾ ಇದೆ. ಕೀಚಕರಿಗೆ ಗುಂಡೇಟು ಬೀಳುತ್ತೆ. ತಾರಿಹಾಳ ಅಂಡರ್ ಪಾಸ್ ಬಳಿಯಲ್ಲಿ ರಿತೇಶ್ನನ್ನ ಎನ್ಕೌಂಟರ್ ಮಾಡಲಾಗಿದೆ. ಅಶೋಕ್ ನಗರ ಠಾಣೆ ಎಸ್ಐ ಅನ್ನಪೂರ್ಣ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಬಂಧಿಸೋದಕ್ಕೆ ಅಂತ ಹೋಗ್ತಾರೆ ಪೊಲೀಸರು. ಬಂಧಿಸೋದಕ್ಕೆ ಹೋಗಿದ್ದ ಪೊಲೀಸರ ಮೇಲೆ ಆತ ದಾಳಿ ಮಾಡೋದಕ್ಕೆ ಮುಂದಾಗ್ತಾನೆ, ಕಲ್ಲೆಲ್ಲ ಎತ್ಕೊಂಡು ಬಿಸಾಡೋದಕ್ಕೆ ಮುಂದಾಗ್ತಾನೆ. ಪೊಲೀಸರು ಆತ್ಮರಕ್ಷಣೆಗಾಗಿ ಮೊದಲಿಗೆ ಗಾಳಿಯಲ್ಲಿ PSI ಅನ್ನಪೂರ್ಣ ಒಂದು ರೌಂಡ್ ಬುಲೆಟ್ ಅನ್ನ ಫೈರ್ ಮಾಡ್ತಾರೆ. ಆದರೂ ಮತ್ತೆ ದಾಳಿ ಮುಂದುವರಿತಾ ಇದ್ದಂಗೆ 2ನೇ ಬುಲೆಟ್ ಆತನ ಕಾಲಿಗೆ ಬೀಳುತ್ತೆ, 3ನೇ ಬುಲೆಟ್ ಆತನ ಎದೆಯನ್ನೇ ಹೊಕ್ಕುತ್ತೆ. SI ಭದ್ರಕಾಳಿ ಅಂತಾನೆ ನಾವು ಕರಿತಾ ಇದ್ದೀವಿ. SI ಅನ್ನಪೂರ್ಣ 3ನೇ ಬುಲೆಟ್ ಅನ್ನ ಆತನ ಎದೆಗೆ ಇಳಿಸಿದ್ರು, ನೇರವಾಗಿ ಆತನನ್ನ ಜವರಾಯನ ಊರಿಗೆ ಕಳಿಸಿದ್ರು. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಇದೇ ಜಾಗದಲ್ಲಿ ಎನ್ಕೌಂಟರ್ ಆಗಿರೋದು. ಆತ ಕಲ್ಲು ತಗೊಂಡು ಹೊಡೆಯೋದಕ್ಕೆ ಬಂದಿರೋ ಪ್ರಯತ್ನ ಇಲ್ಲೇ ಮಾಡಿದ್ದು. ಏನೆಲ್ಲ ತಗೊಂಡು ಹೊಡೆಯೋದಕ್ಕೆ ಬಂದ, ಏನೇನಾಗಿದೆ ಅನ್ನೋದನ್ನ ಮಾರ್ಕ್ ಮಾಡಿಟ್ಟಿದ್ದಾರೆ ಪೊಲೀಸರು. ಆ ಜಾಗದಲ್ಲಿರುವ ಬಹಳ ಪ್ರಮುಖವಾದಂಥ ಸಾಕ್ಷಿಗಳನ್ನು
ಗುಂಡು ಹೋದ ನಂತರ ಬುಲೆಟ್ನ ಉಳಿದ ಭಾಗ ಎಲ್ಲ ಬಿದ್ದಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೇ ಜಾಗದಲ್ಲಿ PSI ಅನ್ನಪೂರ್ಣ PSI ಭದ್ರಕಾಳಿಯಾಗಿ ತನ್ನ ಅವತಾರವನ್ನು ಎತ್ತಿದ್ದು, PSI ಭದ್ರಕಾಳಿಯಾಗಿ ಅಲ್ಲಿ ಮಾರ್ಪಾಡಾಗಿದ್ದು. ಅವರನ್ನು ಭದ್ರಕಾಳಿ ಅಂತ ಕರೆದ್ರೆ ತಪ್ಪೇ ಇಲ್ಲ. ಆ ಮಗುವನ್ನು ಕೀಚಕನ ರೀತಿಯಲ್ಲಿ ಆ ಮಗುವಿನ ಮೇಲೆ ಎರಗಿ ಆ ಮಗುವನ್ನು ಕೊಂದು ತಿಂದಿರುವ ಪಾಪಿಗೆ ನರಕದ ದಾರಿ ತೋರಿಸಿದ ಹೀಗೆ ಪೊಲೀಸರು. ಎನ್ಕೌಂಟರ್ ಆದ ಸ್ಥಳದ ಪ್ರಮುಖ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಎನ್ಕೌಂಟರ್ ಮಾಡಿರುವ PSI ಅನ್ನಪೂರ್ಣ ಅರ್ಥಾತ್ PSI ಭದ್ರಕಾಳಿ ಅವರನ್ನು ಕೂಡ ನೀವು TV ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ನಿನ್ನೆ ಆ ಮಗುವಿಗೆ ನ್ಯಾಯ ಸಿಗ್ತಾ, ನಿನ್ನೆ ಆ ಮಗುವಿನ ಈ ಎನ್ಕೌಂಟರ್ ಆಗಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡ್ತಾ. ಬಟ್ ನಿನ್ನಿನ ಎನ್ಕೌಂಟರ್ಗೆ ಪ್ರಶಂಸೆಗಳ ಮಹಾಪೂರ್ವೇ ಬಂತು. ಸಾಮಾನ್ಯವಾಗಿ ಇಂಥ ಘಟನೆಗಳಾದಾಗ ನಾಡಿನಾದ್ಯಂತ ಕೇಳಬರುವ ಕೂಗು ಎನ್ಕೌಂಟರ್ ಮಾಡಿ ಬಿಸಾಡಿ ಅಂತ. ಕೇವಲ ಹುಬ್ಬಳ್ಳಿ ಧಾರವಾಡ ಮಾತ್ರ ಅಲ್ಲ, ಕರ್ನಾಟಕದ ಪ್ರತಿಯೊಬ್ಬರು ನಿನ್ನೆ ಅನ್ನಪೂರ್ಣ ಅವರ ಫೋಟೋವನ್ನು ವಾಟ್ಸಪ್ ಸ್ಟೇಟಸ್ ಹಾಕೊಂಡಿದ್ರು. 2018ನೇ ಬ್ಯಾಚು PSI ಪರೀಕ್ಷೆ ಕ್ಲಿಯರ್ ಮಾಡಿ 2018ನೇ ಬ್ಯಾಚ್ನಲ್ಲಿ ಅನ್ನಪೂರ್ಣ ಇದ್ರು. ಬೆಳಗಾವಿ ಜಿಲ್ಲೆ ಗೋಕಾಕ್ನ ಗುಜನಟ್ಟಿ ಗ್ರಾಮದ ನಿವಾಸಿ ಈಕೆ. ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡಿದ್ರು. ಅನ್ನಪೂರ್ಣ ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಹುಟ್ಟಿದವರು, ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ಅನ್ನಪೂರ್ಣ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ BSc ಪದವಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಅದೇ ಅಲ್ಲದೆ ಬೆಂಗಳೂರಿನ GKVKVVಯಲ್ಲೂ ಕೂಡ MSc ಪದವಿಯನ್ನು ಈಕೆ ಪಡೆದುಕೊಂಡಿದ್ರು. ಕೃಷಿ ವಿಚಾರದಲ್ಲಿ ಈಕೆ ಪದವಿ ಪಡೆದಿದ್ರು. ಅದಾದ ಮೇಲೆ PSI ಪರೀಕ್ಷೆ ಬರೆದಿದ್ರು. 2018ನೇ ಬ್ಯಾಚ್ನ PSI ಆಗಿ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ರು. 2025ನೇ ಇಸ್ವಿಯಲ್ಲಿ ಈ ಒಂದು ಪ್ರಕರಣದ ಮುಖಾಂತರ ಕರ್ನಾಟಕದ ಮನೆ ಮಾತಾಗಿದ್ದಾರೆ. ನಾನು ನಿನ್ನೆ ಹೇಳಿದ್ನಲ್ಲ, ಪ್ರತಿಯೊಬ್ಬರ ವಾಟ್ಸಪ್ ಸ್ಟೇಟಸ್ನಲ್ಲಿ ಅನ್ನಪೂರ್ಣ ಅವರ ಫೋಟೋ ಇತ್ತು ಅಂತಂದರೆ ಕರ್ನಾಟಕ ನಿನ್ನೆ ಹೇಗೆ ಶ್ಲಾಘಿಸ್ತು ಇವರ ಕೃತ್ಯವನ್ನು, ಇವರ ಕಾರ್ಯವನ್ನು ಅಂಥೇಳಿ ನೀವು ಅರ್ಥ ಮಾಡ್ಕೋಬಹುದು. ಒಬ್ಬ ಕಾಮ ಪಿಶಾಚಿ, ಒಬ್ಬ ಕ್ರಿಮಿ, ಒಬ್ಬ ಪಾಪಿ, ಒಬ್ಬ ಕಾಮುಕ, ಒಬ್ಬ ಕೀಚಕ, ಅವನನ್ನು ಗುಂಡಿಕ್ಕಿ ಹತ್ಯೆ ಮಾಡೋದೆ, ಅವನನ್ನು ಎನ್ಕೌಂಟರ್ ಮಾಡೋದೆ ಸರಿಯಾದ ಮಾರ್ಗ ಅಂತ ಸಾರ್ವಜನಿಕ ವಲಯದಲ್ಲಿ ಬಂದಿದ್ದಂಥ ಅಷ್ಟೂ ಮಾತುಗಳು ನಿನ್ನೆ ಒಂದೇ ಒಂದು ಸಲಕ್ಕೆ ನಿಜ ಆಗಿಬಿಟ್ಟಿದೆ. ಇಂಥ ಪಾಪಿಗಳಿಗೆ ಹೀಗೆ ಕೊಡಬೇಕು, ಇಂಥದ್ದೇ ಶಿಕ್ಷೆ ಕೊಡಬೇಕು ಅನ್ನುವ ಕೂಗಿನ ನಡುವೆ ಈ ಎನ್ಕೌಂಟರ್ ಇಡೀ ನಾಡಿನ ಮನೆ ಮಾತಾಗಿದೆ. ಎನ್ಕೌಂಟರ್ ಆದ ಬಳಿಕ ಇವರನ್ನು ಆಸ್ಪತ್ರೆಗೆ ಕರ್ಕೊಂಬಂದು ಸೇರಿಸಿದ್ರು. ಯಾಕಂದರೆ ಇವ್ರ ಮೇಲೂ ಕೂಡ ದಾಳಿ ಆಗಿತ್ತು. ಅದಾದ ಮೇಲೆ ಒಬ್ಬೊಬ್ಬರೇ ಬಂದು SI ಅವರನ್ನು ಅಭಿನಂದಿಸಿದ್ರು. ಕೆಲವರಂತೂ ಸಲ್ಯೂಟೇ ಹೊಡೆದ್ರು.